ರಾಹುಲ್ ಗಾಂಧಿ ಒಬ್ಬ ಇಮ್ಮೆಚ್ಯೂರ್ಡ್ ಮನುಷ್ಯ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಥರ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಅವರು ಅವರ ಸಹೋದರಿ ಬಂದಿಲ್ಲ, ನಾವು ಮುಸ್ಲಿಮರ ಪರವಾಗಿದ್ದೀವಿ ಎಂದಿದ್ದವರು ಬಂದಿಲ್ಲ. ಕ್ರಿಶ್ಚಿಯನ್ ಚರ್ಚ್ಗಳನ್ನು ವಕ್ಫ್ ಮಾಡೋಕೆ ಹೊರಟಿದ್ರು. ಓಟಿಗಾಗಿ ಕ್ರಿಶ್ಚಿಯನ್ನರನ್ನು ಬಿಟ್ಟು ಮುಸ್ಲಿಮರ ಬೆನ್ನು ಹತ್ತಿದ್ರು. ವಿಪ್ ಇವತ್ತಾದರೂ ಅವರು ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಹೀಗಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ವಿಶೇಷವಾಗಿ ದೊಡ್ಡ ಸ್ಥಾನದಲ್ಲಿದ್ದವರಿಗೆ ಇರಬೇಕು ಅಂತಂದ್ರೆ, ನಮ್ಮ ಪ್ರಧಾನ ಮಂತ್ರಿಗಳು ಪಾರ್ಲಿಮೆಂಟ್ ನಿಂದ ಹೊರಗೆ ಹೋಗ್ತಾರಂದ್ರೆ, ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದಾಗ ನನಗೆ ಫೋನ್ ಮಾಡಿ ತಿಳಿಸಿ ಹೋಗ್ತಾ ಇದ್ರು. ಅವ್ರು ನಂಗೆ ತಿಳಿಸಿಲ್ಲ ಅಂದ್ರೆ ನೀವು ಯಾಕೆ ಬಂದಿಲ್ಲ ನಾ ಏನ್ ಕೇಳಲಿಕ್ಕೆ ನನಗೆ ಆಗೋದಿಲ್ಲ. ಯಾಕಂದ್ರೆ ಹಿ ಇಸ್ ದಿ ಪ್ರೈಮ್ ಮಿನಿಸ್ಟರ್, ಹಿ ಇಸ್ ದಿ ಲೀಡರ್ ಆಫ್ ಅವರ್ ಪಾರ್ಟಿ. ಬಟ್ ಎಷ್ಟು ಕರೆಕ್ಟ್ಸಿ ಇರ್ತಿತ್ತಂದ್ರೆ, ಒಂದು ಪತ್ರ ಕಳಿಸ್ತಾರೆ ಮತ್ತು ನಾನ್ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಆಗಿರೋ ನನಗೆ ಹೇಳ್ತಾ ಇದ್ರು, ಇವ್ರಿಗೆ ವಿಪ್ ಇದೆ, ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಇವರು ಸತತವಾಗಿ ರಾತ್ರಿ 12ರಿಂದ ಮಧ್ಯಾಹ್ನ 12ರಿಂದ ರಾತ್ರಿ 2 ಗಂಟೆ ತನಕ ಚರ್ಚೆ ಆಗಿದೆ. ನಾಪತ್ತೆ ಮನುಷ್ಯ ರಾಹುಲ್ ಗಾಂಧಿ. ವಾಟ್ ಸೀರಿಯಸ್ನೆಸ್ ಈಸ್ ಹ್ಯಾವಿಂಗ್? ಅವ್ರ ಬಗ್ಗೆ ಯಾಕೆ ರಿಯಾಕ್ಟ್ ಮಾಡೋದು? ಕ್ರೈಸ್ತರ ಆಸ್ತಿ ಮೇಲೆ ಕಂಡಿಟ್ಟಿದ್ದಾರೆ ನೋಡ್ರಿ, ಅವ್ರಿಗೆ ಈಗ ಮುಸಲ್ಮಾನರದ್ದು ಮುಗೀತೀಗ, ಅವ್ರು ಬರಲಿಲ್ಲ, ಅಲ್ಲಿ ಬೈತಾ ಇದ್ದಾರೆ. ಅವ್ರಿಗೆ ಕೇರಳದಲ್ಲಿಯೂ ಬೈತಾ ಇದ್ದಾರೆ, ವಯನಾಡದಲ್ಲಿ ಪ್ರತಿಭಟನೆ ಆಗಿದೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಬಗ್ಗೆ. ಅದಕ್ಕೆ ಒಂದು RSS ಮೇಲೆ ಹೇಳ್ಬಿಡುದಪ್ಪ, RSS ದಲ್ಲಿ ಹೇಳ್ಬಿಟ್ರೆ ಡೈವರ್ಟ್ ಆಗಿಬಿಡ್ತದೆ ಇಶ್ಯೂ ಅಂತ. ಕ್ರಿಶ್ಚಿಯನ್ ಸಮುದಾಯ ವಿಶೇಷವಾಗಿ ಕೇರಳದಲ್ಲಂತೂ ದೇ ಹ್ಯಾವ್ ಸೆಲೆಬ್ರೇಟೆಡ್. ಅವರ ಚರ್ಚ್ಗಳನ್ನೆಲ್ಲ ಸಹಿತ ವಕ್ಫ್ ಆಸ್ತಿ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ನಾನು ನಿನ್ನೆನೂ ಹೇಳಿದ್ದೇನೆ, ವಕ್ಫ್ದಲ್ಲಿ ನಾವು ಪ್ರಮುಖವಾದಂತಹ ಬದಲಾವಣೆ ಮಾಡಿರುವಂತಹದ್ದು ಒಂದು ಅದರ ಮ್ಯಾನೇಜ್ಮೆಂಟ್, ಎರಡನೇದ್ದು ಯಾರು ಬೇಕಾದವರ ಆಸ್ತಿ ವಕ್ಫ್ ಅಂತ ಅನ್ನೋದ್ರಿಂದ ಭಾರಿ ದೊಡ್ಡ ಒಂದು ಗೊಂದಲ ಕ್ರಿಯೇಟ್ ಆಗ್ತಾ ಇತ್ತು. ಅದನ್ನ ತಪ್ಪು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.